ದುರ್ಗಾ ಪ್ರಸಾದನೇ ಅಲ್ಲ. ಅದೇ ಸರ್ಕಾರಕ್ಕೆ ಸೇರಿದ ಅದೇ ಗೋಮಾಳದಲ್ಲಿ ನನ್ನ ಕಡುವೈರಿ ಶಕ್ತಿ ರಾಜ ನಿತ್ಯದಲ್ಲಿ ಚಲಿಕಲಕ ಮಾಡಿ ರಾಜಕೀಯಲ್ಲಿ ರಣರಂಗದಲ್ಲಿ ಮಹಾರಾಜನಿಗೆ ಮೆರೆಯಬೇಕಿತ್ತು. ದುರ್ಗಾ ಪ್ರಸಾದ ಎದುರಿ ತೊಡೆ ತಟ್ಟಿದ್ದು ಅದೇ ಗೋಮಾಳವನ್ನು ಬಡವರಿಗೆ ಪಾಲಾಗುತ್ತೆ ಹೋರಾಡಿದೆಯಾ ಸತ್ಯವರ್ತೆ. ಆದರೆ ಈಗಲೇ ನಿನಗೆ ಜೀವಂತ ಸಮಾಧಿ ಕಟ್ಟಿಬಿಡುತ್ತದೆ. ನೀನು ನನ್ನ ರಾಜಕೀಯ
ಜೀವದಲ್ಲಿ ವಿಧಾನಸೌಧದಲ್ಲಿ ನಾನು ನನ್ನ ವಿರಕ್ತಿಯಿಂದ ಹೋರಾಟ ಮಾಡಿ ತಲೆ ತಗ್ಗಿಸುವಂತೆ ಮಾಡಿ ನಿನ್ನ ಜೀವಂತ ಸಮಾಧಿ ಮೇಲೆ ನಿನ್ನ ಹೆಂಡದ ಶೀಲವನ್ನು ಸುಟ್ಟು ಹಾಕಿ ಇದೇ ಸಮಾಜಕ್ಕೆ ಅವಳ ದೇಹ ಸುಖವನ್ನು ಉಣಪಡಿಸಲಿಲ್ಲ. ನನ್ನ ಹೆಸರು ದುರ್ಗಾ ಪ್ರಸಾದನೇ ಅಲ್ಲ. ಇದೇನು ಡಾರ್ಲಿಂಗ್ ಹೀಗೆ ಕೇಳ್ತಿದ್ದೀರಾ? ಯಾರವನು ಸತ್ಯಮೂರ್ತಿ? ನಿಮ್ಮ ಕೆಪಾಸಿಟಿಗೆ ಅವನ್ನ ಮುಗಿಸೋಕ್ಕಾಗೋದಿಲ್ವಾ? ಏನು ಅವನು ಅಷ್ಟು ದೊಡ್ಡ ಪುಡಾರಿನ? ಒಂದಕ್ಕೆ ನೀನು ನನ್ನ ತಾಕತ್ತಿನ ಬಗ್ಗೆ ಮಾತನಾಡುತ್ತಿಲ್ಲ. ಅವರನ್ನು ಕತ್ತಿಗೆ ಹಾಕಿ ಅರ್ಥ ಮಾಡಬೇಕು ಅಂತ ಗೊತ್ತು. ಈಗ ಹೇಳು, ಬೆಂಗಳೂರಿನಿಂದ ಬಂದ ಸಮಾಚಾರ ಏನು? ಅದನ್ನೇ ಹೇಳಬೇಕಿತ್ತು ಇಲ್ಲಿಗೆ ಬಂದಿದ್ದೇನೆ. ಹಗರಣ ವಿಷಯವೆಲ್ಲ ಈಗ ಮೀಡಿಯಾದಲ್ಲಿ ಬಂದಿದೆ. ಅದಕ್ಕೆ ಈ ಸಲ ಎಲೆಕ್ಷನ್ ಅಲ್ಲಿ ನೀವು ಭಾಗವಹಿಸಬಾರದು ಅಂತ ಅದೇ ನಮ್ಮ ಪಕ್ಷದ ಕಡುವೈರಿಯಾದ ಆ ಶಕ್ತಿ ರಾಜನಿಗೆ ಈ ಸಲ ಕೊಟ್ಟಿದ್ದಾರೆ. ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಆ ಶಕ್ತಿರಾಜನ ಟಿಕೆಟ್ ಒಂದು ವೇಳೆ ನನ್ನ ಮಾತಿಗೆ ಮಾಡದೆ ಕೊಡದೆ ಅವನಿಗೆ ಟಿಕೆಟ್ ಕೊಟ್ಟದ್ದಾರ ಅದೆಷ್ಟು ಕೋಟಿ ಹೋದರ ಸರು ನಾನು ಪ್ರತ್ಯಕ್ಷನಾಗಿ ಕಣಕ್ಕೆ ಧುಮುಕದೆ ಬಿಡಲಾರೆ. ಅದಕ್ಕೆ ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಇದಕ್ಕೆ ನಾನು ಈಗಾಗಲೇ ಎಲ್ಲ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದೇನೆ.